ಅದೇ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಅಬಕಾರಿ ಕಚೇರಿ ಮುಂದೆ ಕಳೆದ 17 ದಿನಗಳಿಂದ ವಿವಿಧ ಸಂಘಟನೆಗಳ ವತಿಯಿಂದ ಚನ್ನಗಿರಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಆಗ್ರಹಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಇಂದು ಅಂತ್ಯಗೊಂಡಿದ್ದು, ಪ್ರತಿಭಟನಾಕಾರರು ದಾವಣಗೆರೆಯ ಜಿಲ್ಲಾಧಿಕಾರಿ ಮತ್ತು ದಾವಣಗೆರೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸೇರಿದಂತೆ ಇತರೆ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಇಂದು ಹಿಂಪಡೆದರು. ಪ್ರತಿಭಟನೆಯನ್ನು ಹಿಂಪಡೆದ ನಂತರ ಚನ್ನಗಿರಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಕಳೆದ ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು, ಮುಂದಿನ 15 ದಿನಗಳ ಗಡುವು ಒಳಗಡೆ ಒಂದು ಅಕ್ರಮ ಮದ್ಯ ಮಾರಾಟ ನಿಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾದಂತಹ ಬಸವಾಪುರ ರಂಗನಾಥ ನಾಯಕ, ಚಿತ್ರಲಿಂಗಪ್ಪ ಹಾಗೂ ದೀಪಕ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಹಿಂದಿನಿಂದಲೂ ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಈ ದೇವರ ಹೆಸರಿನಲ್ಲಿ ಹರಾಜು ಲಕ್ಷಾಂತರ ರೂಪಾಯಿಗಳಿಗೆ ಹರಾಜನ್ನು ಕೂಡಲಾಗ್ತಾ ಇದೆ. ಈ ಹಳ್ಳಿಗಳಲ್ಲಿ ಸುಲಭವಾಗಿ ಅಕ್ರಮ ಮದ್ಯ ಸಿಗ್ತಾ ಇರೋದ್ರಿಂದ ಈ ಹದಿಹರಿಯದ ವಯಸ್ಸಿನ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕೂಡ ಈ ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಇದ್ರ ಜೊತೆಯಲ್ಲಿ ಜೀವನವನ್ನು ಕೂಡ ಹಾಳಾಗ್ತಿರೋದು. ಎಷ್ಟೋ ಜನರು ಅರ್ಧ ವಯಸ್ಸಿಗೆ ಸಾವನ್ನಪ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಏನು ಕಡು ಬಡತನದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ, ಅವ್ರು ಕೂಲಿ ಮಾಡಿಕೊಂಡು ಬಂದಂಥ ಈಗ 400-500 ರೂಪಾಯಿ ಏನು ಹಣ ಇರುತ್ತೆ, ಅದರ ಮುಕ್ಕಾಲು ಭಾಗದಷ್ಟು ಹಣವನ್ನು ಈ ಕುಡಿತಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಿಲ್ಲಿಸ್ಬೇಕು ಅಂತೇಳಿ ನಾವು ಈ ಹಿಂದೆ ನಿಮ್ಮ ಪೊಲೀಸ್ ಇಲಾಖೆ DYSP ಆಗಿದ್ದಂಥ ಪ್ರಶಾಂತ್ ನೋಡಿ ಸರ್ ಅವರಿದ್ದಾಗ ಇದನ್ನ ತಡೆಗಟ್ಟಬೇಕು ಅಂತೇಳಿ ನಾವು ಸಂಘಟನೆಯಿಂದ ಸಾಮಾಜಿಕ ಹೋರಾಟಗಾರರು ಹಲವು ಬಾರಿ ಮನವಿ ಮಾಡ್ಕೊಂಡಿದ್ವಿ. ಅದಾದ ನಂತರ ಈಗ ಏನು ಉಮಾ ಪ್ರಶಾಂತ್ ಮೇಡಮ್ ಇದ್ದಾರೆ, ಅವರು SP ಅವರು, ಅವ್ರಿಗೂ ಕೂಡ ನಾವು SC/ST ಕುಂದುಕೊರತೆ ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಈ ತಾಲೂಕಿನಾದ್ಯಂತ ನಡೀತಾ ಇರ್ತಕ್ಕಂಥ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ವಿ. ಆದರೂ ಕೂಡ ಇದನ್ನ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇರುವಂಥದ್ದನ್ನ ಹಳ್ಳಿಗಳಲ್ಲಿ ತಡೀಲಿಕ್ಕೆ ಆಗಿಲ್ಲ. ಆಮೇಲೆ ಮತ್ತೆ ಅಬಕಾರಿ ಇಲಾಖೆಯವರು ಕೂಡ ಮನವಿಯನ್ನು ಕೊಟ್ಟು ಅವ್ರಿಗೂ ಕೂಡ ಇದನ್ನು ತಡೆ ಹಿಡಿಬೇಕು ಅಂತೇಳಿ ಕೇಳ್ಕೊಂಡ್ವಿ. ಡಿಸೆಂಬರ್ 5ನೇ ತಾರೀಕು ಇಲ್ಲಿ ಮಾಸ್ನಕಲೆಯಲ್ಲಿ ಒಂದು ಸಾವಾಗ್ತದೆ. ತುಂಬ ಚಿಕ್ಕ ವಯಸ್ಸಿನ ಒಬ್ಬ ಯುವಕ ಮದುವೆಯಾಗಿ 1 ವರ್ಷ ಆಗಿರ್ತದೆ, ಒಂದು ಮಗು ಕೂಡ ಇರುತ್ತೆ. ಅವ್ನು ಕುಡಿತಕ್ಕಾಗಿ ಈ ರೀತಿ ಉದಾಹರಣೆಗಳು ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದ್ದಾವೆ. ಹಾಗಾಗಿ ಇದನ್ನ ತಡೆಗಟ್ಟಬೇಕು. ಇದು ಸಮಾಜಕ್ಕೆ ಇದು ಕೆಟ್ಟದ್ದು ಅನ್ನೋದ್ರಿಂದ ಇದೊಂದು ಸಮಾಜದ ಒಂದು ಜನರನ್ನ ಹಾಳು ಮಾಡ್ತಾ ಇದೆ, ಅವ್ರ ಜೀವನವನ್ನು ಹಾಳು ಮಾಡ್ತಾ ಇದೆ. ಹಾಗಾಗಿ ಇದು ತಡೆಗಟ್ಟಬೇಕು ಅಂತೇಳಿ ಈ 2 ಇಲಾಖೆಗಳಿಗೂ ನಾವು ಮನವಿ ಮಾಡ್ಕೊತ ಬಂದರೂ ಕೂಡ ಇದುವರೆಗೂ ಅದನ್ನು ತಡೆಗಟ್ಟುವಲ್ಲಿ ಈ 2 ಇಲಾಖೆಗಳು ವಿಫಲರಾಗಿರೋಂಥದ್ದು ಎಲ್ರಿಗೂ ಕೂಡ ನಮಗೆ ಗೊತ್ತಿರೋಂಥ ವಿಚಾರ. ಹಾಗಾಗಿ ನಾವು ಡಿಸೆಂಬರ್ 6ನೇ ತಾರೀಕು ಮತ್ತೊಮ್ಮೆ ಮನವಿ ಮಾಡ್ಕೊಂಡು ದಯಮಾಡಿ ಇದನ್ನು ಗಂಭೀರವಾಗಿ ತಗೊಳ್ಳೇಬೇಕು, ಇದನ್ನು ನಿಲ್ಲಿಸಲೇಬೇಕು ಅಂತ ಅವರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ಡಿಸೆಂಬರ್ 30ನೇ ತಾರೀಕಿದ್ದಾಗ ಅಂದರೆ 25 ದಿನಗಳ ಕಾಲ ಅವ್ರಿಗೆ ಕಾಲಾವಕಾಶ ಕೊಟ್ವಿ. ಆದರೂ ಕೂಡ ಇದನ್ನು ಅವರು ತಡೆಗಟ್ಟುವಲ್ಲಿ ವಿಫಲರಾದರು. ಆನಂತರವಾಗಿ ನಾವು ಹೋರಾಟವನ್ನು ಡಿಸೆಂಬರ್ 30ನೇ ತಾರೀಕು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ ನಮ್ಮ ಹೋರಾಟ 17ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಲೂ ಕೂಡ ಈಗ ಅವರು ತಕ್ಕ ಮಟ್ಟಿಗೆ ಅಬಕಾರಿ ಇಲಾಖೆ ಇದು ಅಕ್ರಮ ಮದ್ಯ ಮಾರಾಟ ತಡೆಯುವಲ್ಲಿ ತಕ್ಕ ಮಟ್ಟಿಗೆ ಅಂದರೆ ಅದು ಸಂಪೂರ್ಣವಾಗಿ 100% ಅಂತೇಳಿ ಹೇಳಲಿಕ್ಕಾಗಲ್ಲ, ಕಂಟ್ರೋಲಿಗೆ ತಂದಿದೆ. ಆದರೆ ಇನ್ನೂ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಹರಾಜು ಪ್ರಕ್ರಿಯೆಗಳು ಕೂಡ ಎಗ್ಗಿಲ್ಲದೆ ನಡೀತಾ ಇದ್ದಾವೆ. ಅಕ್ರಮ ಮದ್ಯ ಮಾರಾಟನೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಕೆಲವು ಹಳ್ಳಿಗಳಲ್ಲಿ ಇವರು ದಾಳಿ ಮಾಡಿ ಬಂದಿರ್ತಾರೆ, ಬೆಳಿಗ್ಗೆ ಮತ್ತೆ ಆಗಲೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಹಾಗೂ ಈಗ ಈ ನಿಮ್ಮ ಇಲಾಖೆಗೂ ಕೂಡ ಪೊಲೀಸ್ ಇಲಾಖೆಗೂ ಕೂಡ ಇದನ್ನು ತಡೆಗಟ್ಟುವಂಥ ಅಧಿಕಾರ ಇರೋದ್ರಿಂದ ನಾವು ನಿಮ್ಮಲ್ಲೂ ಕೂಡ ಮನವಿ ಮಾಡ್ಕೊತೇವೆ. ದಯಮಾಡಿ ಇದನ್ನು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ಇದನ್ನು ನಿಷೇಧ ಮಾಡೋದಲ್ಲ, ತಾತ್ಕಾಲಿಕವಾಗಿ ನಿಲ್ಲಿಸೋದಲ್ಲ. ಇವತ್ತು ಹೋಗಿ ನೀವು ವಾರ್ನಿಂಗ್ ಕೊಟ್ರಿ, ಒಂದು ಕೇಸ್ ಹಾಕಿ ಬಂದ್ಬಿಟ್ರಿ, ಅದು ನಿಲ್ಲಿಸ್ಬಿಡುತ್ತೆ, ಆಗಲ್ಲ. ನೀವು ಕೇಸ್ ಹಾಕಿ ಅವ್ರನ್ನ ದಾಳಿ ಮಾಡಿದ್ರು ಕೂಡ ಮಾರನೇ ದಿನ ಮತ್ತೆ ನಡೆಯುತ್ತೆ. ಹಾಗಾಗಿ ಅವರಿಗೆ ಕಠಿಣವಾದ ಕ್ರಮವನ್ನು ಅದನ್ನು ಕೈಗೊಳ್ಳಬೇಕು. ಮತ್ತೆ ಅವ್ರು ಯಾವುದೇ ರೀತಿಯಾಗಿ ಅದನ್ನು ಮಾರಾಟ ಮಾಡದೇ ರೀತಿ ಎಚ್ಚರಿಕೆಯನ್ನು ಕೊಡಬೇಕು. ಆ ರೀತಿಯಾಗಿ ಇಡೀ ತಾಲೂಕಿನಲ್ಲಿ ನೀವು ಸಂಪೂರ್ಣವಾಗಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇರತಕ್ಕಂಥದ್ದನ್ನ ತಡೆಗಟ್ಟಬೇಕು. ಹಾಗಾಗಿ ಈಗ ಸಂಘಟನೆ ಎಲ್ಲರ ಪರವಾಗಿ ಮನವಿಯನ್ನು ನಾವು ಮಾಡಿಕೊಳ್ತೇವೆ. ಈಗಾಗಲೇ ಅಡಿಷನಲ್ DC ಅವರು ಕೂಡ ಬಂದಿದ್ದರು. ಅವರು 15 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರು ಏನಿದೆ, ಈಗ ಜಿಲ್ಲಾ ಆಡಳಿತದ ವತಿಯಿಂದ ಅವರನ್ನು ಮೀಟಿಂಗ್ ಕರ್ಕೊಂಡು ಎಲ್ಲ ಅಧಿಕಾರಿಗಳನ್ನು ಕೂಡ ಇದನ್ನು ಕಠಿಣವಾಗಿ ಕ್ರಮ ಕೈಗೊಳ್ತೀವಿ, ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ, 15 ದಿನ ಕಾಲಾವಕಾಶ ಕೊಡಿ ಅಂತೇಳಿ ಕೇಳಿದ್ದಾರೆ.
ನಾವು ನಿಮಗೂ ಕೂಡ ಮನವಿಯನ್ನು ಕೊಡ್ತೇವೆ. ಈಗ 15 ದಿನ ಕಾಲಾವಕಾಶವನ್ನು ಅವ್ರು ಏನು ತೊಗೊಂಡಿದ್ದಾರೆ ಅಷ್ಟರೊಳಗಾಗಿ ಇದು ಏನಾದರೂ ಅಕ್ರಮ ಮದ್ಯ ಮಾರಾಟ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸಂಘಟನೆ ಮುಖಂಡರುಗಳು ತೀರ್ಮಾನ ಮಾಡಿದ್ದೇವೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ಛೇದವನ್ನು ಮಾಡಬೇಕಂತೇಳಿ ಈಗಾಗಲೇ 15 ದಿನಗಳ ಕಾಲ 17 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟಂಥ ಸರ್ಕಾರ ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಯಾಕಂತ ಹೇಳಿದರೆ ಇದು ಒಂದು ಸಾಮಾಜಿಕ ಪಿಡುಗು. ಈ ಸಾಮಾಜಿಕ ಪಿಡುಗು ಹೋಗಲಾಡಿಸೋದಕ್ಕೆ ಕಾನೂನಿನ ಭದ್ರತೆ ಇದಕ್ಕೆ ಅವಶ್ಯಕತೆ ಇದೆ. ಏಕೆಂದರೆ ಅತಿ ಹೆಚ್ಚಾಗಿ ಹೇರಳವಾಗಿ ಹಳ್ಳಿಗಾಡಿನ ಜನ ಈಗೆಲ್ಲ ಮಾರಿ ಜಾತ್ರೆಗಳು ನಡೀತಿದ್ದಾವೆ. ಆ ಮಾರಿ ಜಾತ್ರೆಗೆ ಈ ಡ್ರಿಂಕ್ಸನ್ನು ಸರಬರಾಜು ಆಗ್ತಿದೆ. ಅದನ್ನು ತಡೆಗಟ್ಟುವಲ್ಲಿ ಈ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕಠಿಣವಾದ ಒಂದು ಕ್ರಮ ಜರುಗಿಸಬೇಕು. ಈ ಒಂದು ಮದ್ಯ ಮಾರಾಟವನ್ನು ನಿಷೇಧ ಮಾಡೋದಕ್ಕೆ ತಮ್ಮ ಒಂದು ಕಾನೂನು ಕ್ರಮ ಏನಿದೆ ಅದರಿಂದ ಸಂಪೂರ್ಣ ನಿಲ್ಲಿಸೋಕ್ಕಾಗಲಾದರೂ 90% ಭಾಗಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ಅನಿಸಿಕೆಯನ್ನು ಹೇಳ್ತಾ ಈ ಒಂದು ಸತ್ಯಾಗ್ರಹ ನಮ್ಮ ರಂಗನಾಥ್ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪಕ್ಕೆ ಪಡೆಯುತ್ತೆ ಎಂಬುದು ಗೊತ್ತಾಗೋದಿಲ್ಲ. ಆದ್ದರಿಂದ ದಯಮಾಡಿ ಈಗ ಸಾಹೇಬರು ನೀವೆಲ್ಲ ಇದ್ದೀರಿ, ಕಾನೂನು ರಕ್ಷಣೆ ಮಾಡ್ತಕ್ಕಂಥವ್ರು, ಹಳ್ಳಿಗಾಡಿನಲ್ಲಿ ಏನು ಅಕ್ರಮವಾಗಿ ಮದ್ಯ ಮಾರಾಟ ಎಲ್ಲ ಗೂಡಂಗಡಿಗಳಲ್ಲಿ ಮದ್ಯ ಮಾರಾಟ ನಡೀತಿದೆ. ಅದು ಅತಿ ಹೇರಳವಾಗಿ ನಡೀತಿದೆ. ಯಾಕೆಂದರೆ ಕುಡಿಯೋರಿದ್ದಾಗ ಮಾರಾಟ ಮಾಡೋರು ಜಾಸ್ತಿ ಇರ್ತಾರೆ. ದಯಮಾಡಿ ಈ ಬಗ್ಗೆ ಹೆಚ್ಚಿನ ಕ್ರಮವನ್ನು ಜರುಗಿಸ್ಬೇಕಂತೇಳಿ ನನ್ನ ಮಾತುಗಳನ್ನು ಸಂಪೂರ್ಣ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೊಲೀಸ್ ಇಲಾಖೆಗೆ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತೇ ಇದೆ. ಏನಂತ ಹೇಳಿದರೆ ಭಾಳಷ್ಟು ಅಪರಾಧಗಳು ನಡೆಯೋದೇ ಮದ್ಯದ ಅಮಲ್ನಲ್ಲಿ. ಮರ್ಡರ್ಗಳು, ರೇಪ್ಗಳು, ಮತ್ತು ಈ ಚೈಲ್ಡ್ ಪೋಕ್ಸೋ ಕಾಯ್ದೆಗಳು, ಆಕ್ಸಿಡೆಂಟ್ಗಳು, ಎಲ್ಲದಕ್ಕೆ ಮೂಲ ಕಾರಣ ಮದ್ಯ. ಈ ಪೂರ್ತಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಹೇಳುವಂಥ ಒಂದು ಕೂಗು ಇಡೀ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಆವಾಗ ಹೇಳ್ತಾ ಇದೆ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಇನ್ನೊಂದು ಎಡಿಷನಲ್ ಸಮಸ್ಯೆ ಏನು ಅಂತ ಹೇಳಿದರೆ, ಈ ಎಲ್ಲೆಲ್ಲಿ ಎಗ್ಗಿಲ್ಲದ ಹಾಗೆ ಗೂಡಂಗಡಿಗಳಲ್ಲಿ, ತರಕಾರಿ ಅಂಗಡಿಗಳಲ್ಲಿ ಎಲ್ಲ ಮದ್ಯವನ್ನು ಮಾರಾಟ ಮಾಡೋದು. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಬಹಳ ಸುಲಭವಾಗಿ ಮದ್ಯ ಸಿಕ್ಕಾಗ ಆತ ಬಹಳ ಸುಲಭವಾಗಿ ಅದನ್ನು ಎಡಿಕ್ಟ್ ಆಗ್ತಾನೆ. ಮತ್ತು ಆ ಮಕ್ಕಳು ಕೂಡ ಬೇಗ ಅದಕ್ಕೆ ಎಡಿಕ್ಟ್ ಆಗಿಬಿಡ್ತಾರೆ. ಈ ಬಾಲಾಪರಾಧವನ್ನು ತಡೆಯೋದಕ್ಕೆ ಮತ್ತು ಅಪರಾಧಗಳನ್ನು ತಡೆಯೋ ನಿಟ್ಟಿನಲ್ಲಿ ಸರ್ಕಾರ ತುಂಬ ಸ್ಟ್ರಾಂಗ್ ಆಗಿ ಸ್ಟೆಪ್ ತಗೋಬೇಕು. ಇದರಲ್ಲಿ ನಾನು ಎಲ್ಲ ನೀವು ಅಧಿಕಾರಿಗಳಿದ್ದೀರಿ, ನಿಮ್ಮ ಮುಂದೆ ನಾನು ಹೇಳೋದಿಷ್ಟೇ, ನೀವು ಮನಸ್ಸು ಮಾಡಿದರೆ ಬಹಳಷ್ಟು ಅಪರಾಧಗಳನ್ನು ತಡೆಯುವಂಥ ಒಂದು ಶಕ್ತಿ ನಿಮಗಿದೆ. ಯಾವಾಗಲೂ ಕೆಲವೊಮ್ಮೆ ನಾವು ನೋಡ್ತೀವಿ, ಖಡಕ್ ಆಫೀಸರ್ಗಳು ಬಂದರು, ಹಂಗಾಗಿದೆ ಹಿಂಗಾಗಿದೆ, ಎಲ್ಲ ಬಂದಾಗ್ಬಿಟ್ಟಿದೆ, ಗಾಂಜಾ ಮಾರಾಟ ಬಂದಾಗಿದೆ, ಅಪರಾಧಗಳು, ಕಳ್ತನಗಳು ಎಲ್ಲ ಬಂದಾಗ್ಬಿಟ್ಟಿದ್ದಾವೆ ಅಂಥೇಳಿ ಆ ಖಡಕ್ ಆಫೀಸರ್ಗಳ ಹೆಸರುಗಳನ್ನು ನಾವು ನೆನೆಸ್ತಿರ್ತೀವಿ ಅವಾಗ. ಹಾಗೆ ನಿಮ್ಮ ಇಲಾಖೆಯಲ್ಲಿ ನಿಮಗೆ ಸರ್ಕಾರ ಕಾನೂನು ಅಧಿಕಾರ ಕೊಟ್ಟಿದೆ. ಯಾವಾಗ ಅನೈತಿಕವಾದ ಚಟುವಟಿಕೆಗಳು ನಡೀತವೆ, ಈ ಓಸಿ ಬರೆಯೋದಾಗಲಿ ಅಥವಾ ಮಟ್ಕ ಅಥವಾ ಈಗ ಡ್ರಗ್ಸಿಂದು ಹಾವಳಿನೂ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ತಮಗೆ ಬೇಕಾದಷ್ಟು ಸೋರ್ಸ್ ಇರ್ತದೆ, ಎಲ್ಲೆಲ್ಲಿ ಆಗ್ತದಂತ. ಸಮಾಜವನ್ನು ಬಹಳಷ್ಟು ಬದಲಾವಣೆ ಮಾಡೋದು, ಕಂಟ್ರೋಲ್ ಮಾಡೋದು ತಮ್ಮ ಕೈಯಲ್ಲಿದೆ. ನಾವು ಪದೇ ನಾವು ಹೇಳೋದಕ್ಕೆ ಇಷ್ಟಪಡಲ್ಲ, ಒಂದು ಮನವಿ ಇದು. ಯಾಕಂದ್ರೆ ನಾವು ಈಗ ಹೋರಾಟ ಮಾಡ್ತಿರೋದು ಸಾಮಾಜಿಕ ಒಂದು ಚಿಂತನೆಯನ್ನು ಇಟ್ಕೊಂಡು, ಬೇರೆ ಯಾವುದು ದುರುದ್ದೇಶ ಯಾವುದೂ ಇಲ್ಲ. ನಾವೀಗ ದಾವಣಗೆರೆಯಿಂದ ನಮ್ಮ ಪೀಪಲ್ಸ್ ಲಾಯರ್ಸ್ ಗಿಲ್ಡಿನ ಟೀಮ್ ಇಲ್ಲಿ ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ಇದು ಬಹಳ ದೊಡ್ಡ ಪಿಡುಗು. ಈ ಒಂದು ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇರೋದನ್ನ ಕರ್ಟೈಲ್ ಮಾಡಬೇಕು. ಇದು ಒಂದು ಸಮಾಜ, ಅದರಲ್ಲಿ ಎಸ್ಪೆಷಲಿ ಏನು ತಳ ಸಮುದಾಯ, ಶೋಷಿತ ಸಮುದಾಯಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾವೆ, ಬಹಳಷ್ಟು ತುಳಿತಕ್ಕೊಳಗಾಗ್ತಾ ಇದ್ದಾವೆ. ಇದನ್ನ ಕಂಟ್ರೋಲ್ ಮಾಡುವ ಶಕ್ತಿ ನಿಮ್ಮ DC ಅವರಿಗೆ, ಎಕ್ಸೈಸ್ DC ಅವರಿಗೆ, ನೀವು 3 ಜನ ಒಂದಾಗ್ಬಿಟ್ರೆ ಬಹಳಷ್ಟನ್ನ ಕಂಟ್ರೋಲ್ ಮಾಡ್ಬೋದು. ಅವ್ರ ಹೆಸರು ನಾವು ಯಾವ ಕಾರಣಕ್ಕೂ ಹೊರಗಡೆ
ಸರ್ ಇಲಾಖೆಯಿಂದ ಹೆಸರು ಬೇಕಾದ ಆಗ್ತಾ ಇದೆ. ಆ ಇದು ಇನ್ಫಾರ್ಮೇಶನ್ ಕೊಟ್ಟನಿಗೆ ಭಾರಿ ಹೊಡೆದು 40,000 ರೂಪಾಯಿ ದಂಡನೂ ಹಾಕಿದೆ. ಅಲ್ಲ ಇನ್ನು ಮುಂದೆ ಆಗಲ್ಲ ಅಂತ ಹೇಳ್ತೇವೆ. ಈಗ ಒಂದು ವೇಳೆ ಯಾರು ವರದಿ ಕೊಟ್ಟ ದಂಡ ಹಾಕಿದಾರಲ್ಲ, ದಯವಿಟ್ಟು ಬಂದು ಪೊಲೀಸ್ ಸ್ಟೇಷನ್ಗೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸಿ 100% ಅವ್ರ ಮೇಲೆ ಕೇಸ್ ಮಾಡ್ತೀವಿ. ಮತ್ತೆ ನೀವು ಹೊಡ್ಸ್ಕೊಂಡು ಯಾಕೆ ಸುಮ್ಮನಿದ್ರಿ? ಮತ್ತೆ ಇಲ್ಲಿ ಅದು ಹೆಂಗೆ ಆಗುತ್ತಾರೆ? ಹೆಂಗೆ ಸಾಧ್ಯ ಇದೆ ಅದು? ಅಲ್ಲಲ್ಲ, ನೀವು ದಯವಿಟ್ಟು ಸುರೇಶ್ ಯಾವ್ದು ನೋಡು ಅವ್ರಿಗೆ ಯಾರು ಹೊಡ್ಸ್ಕೊಂಡು ನಾವು ಕರೆಸ್ಬಿಟ್ಟು ಒಂದು FIR ಮಾಡ್ತೀವಿ ಬಿಡಿ, ನಾವು 100% ಆ್ಯಕ್ಷನ್ ಮಾಡ್ತೀವಿ. ನಾವಿಲ್ಲಿ ನೇರವಾಗಿ ನಿಮಗೆ ಹೇಳ್ತಿದ್ದೀವಿ ಸರ್, ಇಲ್ಲಿ ನಾವಿಲ್ಲಿ ಹೋರಾಟ ಮಾಡಲಿಕ್ಕೆ ಕೂತ್ಕೊಳ್ಳೋಕೆ ಪ್ರಮುಖವಾದ ಕಾರಣದಲ್ಲಿ ಇದು ಕೂಡ ಒಂದು ಗೌಪ್ಯತೆ ಕಾಪಾಡದೇ ಇರ್ತಕ್ಕಂಥದ್ದು. ನಾನು ಮೇಡಮ್ ಅವರೇ, ನಾನು ಈಗ ಅಧಿಕಾರಿಗಳ ಮುಂದೆನೇ ಹೇಳ್ತೀನಿ, ಇದುವರೆಗೂ ಮಾತಾಡಿಲ್ಲ. ನಾನು ಇದಕ್ಕಿಂತ ಮುಂಚಿತವಾಗಿ ನಿಮಗೆ ಹೋರಾಟ ಮಾಡೋಕ್ಕಿಂತ 2-3 ದಿನ ಮುಂಚಿತವಾಗಿ ಒಂದು ಮೆಸೇಜ್ ಕಳಿಸಿರ್ತೀನಿ. ನಿಮ್ಮ ಇವರಿಗೆ DYSP ಅವರಿಗೂ ಕಳಿಸಿರ್ತೀನಿ, ನಿಮಗೂ ಕಳಿಸಿರ್ತೀನಿ, ಪೊಲೀಸ್ CP ಅವ್ರಿಗೂ ಕಳಿಸಿರ್ತೀನಿ, ಅವರು DSP ಕಳಿಸಿರ್ತೀನಿ. ಅದು ಯಾರು ಲೀಕ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ಕಳಿಸಿದಂಥ ಅರ್ಧ ಗಂಟೆ ಒಳಗಡೆ ಆಗಿ ಆ ಮೆಸೇಜ್ ಯಾರಿಗೆ ತಲುಪಿರುತ್ತೆ ಅಂದರೆ, ಊರುಗಳಲ್ಲಿ ಅಕ್ರಮ ಮದ್ಯ ಮಾಡೋಂಗೆ ತಲುಪಿರುತ್ತೆ. ಇದ್ರಲ್ಲಿ ಯಾರು ಲೀಕ್ ಮಾಡಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಯ್ತು ಅಂತೇಳಿ ಅವತ್ತೇ ಕೂತಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಒಬ್ರು ಯಾರು ಮಾಡಿರ್ತೀರಿ ತಪ್ಪಿದ್ರೆ ನೀವು ಎಲ್ಲರಿಗೂ ಕಳ್ಸಕ್ಕೆ ಹೋಗ್ಬೇಡಿ. ನಿಮಗೆ ಯಾರು ಅಧಿಕಾರಿ ವಿಶ್ವಾಸ ಅವ್ರಿಗೆ ಒಬ್ಬರಿಗೆ ಮಾತ್ರ ಎಲ್ಲರಿಗೂ ಕಳಿಸಿರ್ತೀರಿ, ಎಲ್ಲರಿಗೂ ಕಳಿಸ್ಬಿಟ್ರೆ ಈಗ ನನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ASP ಬಂದಾನ, IPS ಆಫೀಸರ್ ಅದಾನ, ಅವ್ರಿಗೆ ಕಳಿಸು. ಆ್ಯಕ್ಷನ್ ಮಾಡಲಿಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿ. ಈಗ ನೀನು ಮೆಸೇಜ್ ಕಳಿಸೋದು ಡೇಟ್ ಇರ್ತದೆ, ಟೈಮ್ ಇರ್ತದೆ, ಎಲ್ಲ ರೆಕಾರ್ಡಿಂಗ್ ಇರ್ತದೆ. ಸರ್ ನೋಡಿ ಸರ್, 15ನೇ ತಾರೀಕು ನಾನು ಮೆಸೇಜ್ ಕಳಿಸಿದ್ದೆ, ಏನೂ ಆ್ಯಕ್ಷನ್ ಆಗಲ್ಲ ಅಲ್ವಾ? ಈಗ ನೀವು ವಾಟ್ಸಪ್ ಫೋನ್ಗಳು, ಮೊಬೈಲ್ ಫೋನ್ಗಳು ಎಲ್ಲವೂ ನಮಗೆ ಆನ್ಲೈನ್ ಸಿಕ್ಬಿಡ್ತವೆ. ತಿಳ್ಕೊಬರಿ, ನೀವು ಮಾಡಿ ಆ್ಯಕ್ಷನ್ ಮಾಡಿ, ನಾವು ವಿಲ್ ಡೂ ಇಟ್. ಥ್ಯಾಂಕ್ ಯು ಸರ್.